ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರೈಟ್ ಫಾರ್ ಯು ಚಾನಲ್. ಇವತ್ತು ನಾನು ನಿಮಗೆ ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಇದೇ ಮನೆ 20ಕ್ಕೆ 30 ಬರುತ್ತೆ. 20/30 BDA ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರ್ ಬರುವಂತಹ ಅದ್ಭುತವಾದ ಮನೆ ಇದಾಗಿರುತ್ತೆ. ಮನೆ ಆಪೋಸಿಟೇ ನಮಗೆ ಟಾರ್ ರಸ್ತೆ ಸಿಗುತ್ತೆ. ಇದು ನಮಗೆ 25 ಫೀಟಲ್ಲಿ ಬರುತ್ತೆ. ನಿಮ್ಮ ಹೆಸರುಗಳು ಏನಾದರೂ ಇನ್ಸ್ಟಾಲ್ ಮಾಡಬೇಕನ್ನೋ ಹಾಗಿದ್ರೆ ಈ ವಾಲ್ ಕ್ಲೈಂಡಿಂಗಲ್ಲಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಫಂಡರ್ ಮ್ಯಾಕ್ಸು ಮತ್ತು ಹೈ ಮೆಟಲ್ ಗೇಜಲ್ಲಿ ಮಾಡಿರುವಂತಹ ಗೇಟ್ ಸಿಗುತ್ತೆ. ಇದು ನಮಗೆ ನಾರ್ತ್ ಫೇಸ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಪ್ರತಿಯೊಂದು ಈ ಮನೆಯಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮಗೆ ಪ್ರತಿಯೊಂದು ಬೆಡ್ರೂಮ್ಗಳಲ್ಲಿ ಬಾಲ್ಕನಿ ಸಿಗುತ್ತೆ, ಅಂದರೆ ಹಿಂದ್ಗಡೆ ಮತ್ತು ಮುಂದ್ಗಡೆ. ಪ್ಲಸ್ ಪಾಯಿಂಟ್ ಈ ಮನೆದು ಏನಂತಂದರೆ ನಮಗೆ ಹಿಂದ್ಗಡೆ ಕೂಡ ವೆಂಟಿಲೇಷನ್ಗೋಸ್ಕರ ಪಾರ್ಕ್ ಇದೆ. ಅದು ನಾನು ನಿಮಗೆ ಮೇಲೆ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಇದು ನೋಡ್ತಾ ಇದ್ದಾರೆ ನೀವು, ಫಂಡರ್ ಮ್ಯಾಕ್ಸಲ್ಲಿ ಮಾಡಿರುವಂತಹ ಗೇಟ್ ಆಗಿರುತ್ತೆ. ಲುಕ್ಕು ಹೈ ಲೆವೆಲಲ್ಲಿ ತೊಗೊಂಡೋಗುತ್ತೆ. ಇದು ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ 2 ಕಾರ್ಗಳು ನಿಲ್ಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೋಬೋದು. ದೊಡ್ಡದಾಗಿ ಒಂದು ಬೋರ್ವೆಲ್ ಕಾಣಿಸ್ತಾ ಇದೆ, ಸಕ್ಕತ್ತ ನೀರು ಬರುತ್ತೆ, ಸ್ವೀಟಾಗಿದೆ. ಇಲ್ಲೇ ರೈಟ್ ಸೈಡಿಗೆ ಕಾವೇರಿ ಪ್ರಾವಿಷನ್ ಆ್ಯಂಡ್ ಗ್ಯಾಸ್ ಪ್ರಾವಿಷನ್ ಮಾಡಿ ಅದಕ್ಕೆ ಫಿನ್ಸಿಂಗ್ ಗೇಟ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ನೋಡ್ತಾ ಇದ್ದೀರಾ ಕಾವೇರಿ ಪಾಯಿಂಟ್ ಇರುವಂಥದ್ದು. ಫ್ಲೋರ್ ಬಂದು ನಮಗೆ ಸೆರಾಮಿಕ್ ಟೈಲ್ಸ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಮಗೆ ಇಲ್ಲಿ ಬೋರ್ವೆಲ್ ಸಿಗುತ್ತೆ. ಸುತ್ತಲೂ 2x4 ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಡೆಡ್ ಎಂಡು ನಮಗೆ ಅಲ್ಲಿ ಗಿಡ ಗಂಟೆ ಹಾಕೋದಕ್ಕೆ ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪಾರ್ಕ್ ಇರೋದ್ರಿಂದ ಸಖತ್ತಾಗಿ ವೆಂಟಿಲೇಷನ್ ಹಿಂದ್ಗಡೆಯಿಂದ ಗಾಳಿ ಬರುತ್ತೆ. ಅಲ್ಲಿ ಫುಲ್ ವಾಲ್ ಕ್ಲೈಂಡಿಂಗ್ 2x4 ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿರುವಂಥದ್ದು. ಇಲ್ಲಿದ್ದ ಒಂದು ಲುಕ್ ನಿಮಗೆ ಈ ಥರ ಕಾಣಿಸುತ್ತೆ ಗೆಳೆಯರೆ. ನಿಮ್ಗೆ ಇನ್ ಕೇಸ್ ಫ್ಯೂಚರಲ್ಲಿ ರೂಮ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಏನು ಕಾಲಮ್ ಕಾಣಿಸ್ತಿದ್ದಿಲ್ಲ, ಇದಕ್ಕೆ ನಾವು ಅಟ್ಯಾಚ್ ಆಗಿ ಒಂದು ಗೋಡೆನ ಕಟ್ಕೊಂಡ್ರೆ ರೂಮ್ ಆಗೋಗ್ಬಿಡುತ್ತೆ. ಇಲ್ಲೇ ನಮಗೆ ಗ್ಯಾಸ್ ಪ್ರಾವಿಷನ್ ಸಿಗುತ್ತೆ. ನೈಸ್ ವರ್ಕ್ ಅಂತ ಹೇಳ್ಬೋದು. ಮೇಲ್ಗಡೆ ಕೂಡ ಅಷ್ಟೇ ಅದ್ಭುತವಾಗಿ ವರ್ಕ್ನ ಫಿನಿಷ್ ಮಾಡಿ ಕೊಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ UPS ಪಾಯಿಂಟ್ನ ಕೊಟ್ಟಿದ್ದಾರೆ ಸ್ಟೇರ್ಕೇಸ್ ಕೆಳಗಡೆ. ನೆಕ್ಸ್ಟ್ ಲೆವೆಲ್ ಮನೆ, ಡೌಟೇ ಇಲ್ಲ. ಮೇಲ್ಗಡೆ ಹೋಗೋಣ. ಗ್ರಾನೈಟ್ ಬಂದು ನಮಗೆ 4 ಅಡಿ ವೈಡಾಗಿ ಕೊಟ್ಟಿದ್ದಾರೆ. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. 2x4 ವೆಟ್ರೋಫಿಟ್ ಟೈಲ್ಸ್, 304 ಗೇಜ್ ಜಿಂದಲ್ದು ಕೊಟ್ಟಿರುವಂಥದ್ದು. ಇಲ್ಲಿ ವಾಲ್ ಕ್ಲೈಂಡಿಂಗ್ ಏನಿದೆಯಲ್ಲ 2x4 ವೆಟ್ರೋಫಿಟ್ ಟೈಲ್ಸು, ಅದಕ್ಕೆ ಬಾರ್ಡರ್ ಬಂದು ಬ್ಲಾಕ್ ಕೊಟ್ಟಿದ್ದಾರೆ. ಈ ಕಡೆಯಿಂದ ನಿಮಗೆ ಒಂದು ಲುಕ್ಕು ಪಾರ್ಕಿಂಗ್ ಇದ್ದು ಈ ಥರ ಕಾಣಿಸುತ್ತೆ ಗೆಳೆಯರೆ. ನೋಡಿ, ಹೆವಿ ಲುಕ್ಕು. ಓಕೆ, ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಸ್ಟ್ರೆಚರ್ ಪೆಂಟ್ ಸಿಗುತ್ತೆ. ರೈಟ್ ಸೈಡಿಗೆ ವಾಲ್ ಕ್ಲೈಂಡಿಂಗ್ 2x4 ವೆಟ್ರೋಫಿಟ್ ಟೈಲ್ಸು ಆ್ಯಂಡ್ ಹ್ಯಾಂಡ್ ಗ್ರ್ಯಾಬರು, ಲಪೋತ್ರ ಗ್ರಾನೈಟು ಸ್ಟೇರ್ ಕೇಸಿಗೆ. ಕೆಳಗಡೆಯಿಂದ ಮೇಲ್ಗಡೆ ನಿಮಗೆ ಲುಕ್ ಈ ಥರ ಕಾಣಿಸ್ತಾ ಇದೆ. ನಾನು ಮೇಲ್ಗಡೆ ಹೋಗಿ ಮತ್ತೆ ನಿಮಗೆ ಕೆಳಗಡೆ ತೋರಿಸ್ತೀನಿ. ಮನೆ ಮುಂಭಾಗದಲ್ಲಿ, ಅಂದರೆ ಡೋರ್ ಮುಂಭಾಗದಲ್ಲಿ ವರಾಂಡ ಸಿಗುತ್ತೆ. ಇಲ್ಲಿ ಸಿಟ್ಔಟ್ ಪಡ್ಕೋಬೋದು, ಅಷ್ಟು ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 12 mm. ಅದಕ್ಕೆ ಅಟ್ಯಾಚ್ಮೆಂಟು 304 SS ಕೊಟ್ಟಿದ್ದಾರೆ. ಓಕೆ, ಈಗ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ ಈ ಥರ ತೋರಿಸ್ತಾ ಇದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಗಿಡ ಗಂಟೆ ಹಾಕೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು ಸಕ್ಕತ್ತಾಗಿದೆ. ಇದು ಮಾತ್ರ ಮೇಲಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಬರುತ್ತೆ ನೋಡಿ. ಅಕ್ಕಪಕ್ಕ ಫುಲ್ ಮನೆಗಳು ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ಇದಾಗಿರುತ್ತೆ. ಈಗ ಮನೆ ಬಗ್ಗೆ ಮಾತಾಡೋಣ. ಇದು ನಮಗೆ ನಾರ್ತ್ ಮೇನ್ ಡೋರ್ ಬರುತ್ತೆ, ಅಂದರೆ ನಂದಿ ಬಾಗಿಲು. ಇದು PU ಗ್ಲಾಸಿ ಫಿನಿಷಲ್ಲಿ ಮಾಡಿರುವಂತಹ ಟೀಕ್ವುಡ್ ಮೇನ್ ಡೋರ್ ಆಗಿರುತ್ತೆ. ಡೋರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಕೂಡ ಹಾಗೆ ಕೊಟ್ಟಿದ್ದಾರೆ. ಎಸ್, ನೀವೇ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ದೀರಾ. ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಮನೇನ ನೋಡಿ. ಅಷ್ಟು ಲುಕ್ಕು ಚೆನ್ನಾಗಿ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಇದು ಜಾಸ್ಮಿನ್ ವೈಟು ಗ್ರಾನೈಟು. ಇದು ಬಿಗ್ ಹಾಲ್ ಆಗಿರುತ್ತೆ. ಫುಲ್ ವಾಲ್ ಕ್ಲೈಂಡಿಂಗ್ ನಮಗೆ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಗ್ಲಾಸಿ ಫಿನಿಶು PU ಪಾಲಿಶಿಂದ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಚೈನ್ ಲಿಂಕ್ ಏನಿದೆಯಲ್ಲ, ಅದಕ್ಕೂ ಕೂಡ ವಿನಿಯರ್ ಲ್ಯಾಮಿನೇಷನ್ ಮಾಡಿಸಿ ಕೊಟ್ಟಿದ್ದಾರೆ. ಸೂಪರ್. ವೆಂಟಿಲೇಷನ್ಗೋಸ್ಕರ ನೋಡಿ, ಈ ಮನೆಗೆ ಬೆಳಕು ಗಾಳಿಗೆ ತೊಂದರೆನೇ ಇಲ್ಲ. ಬಿಕಾಸ್ ಸಕ್ಕತ್ತಾಗಿ ಎದುರುಗಡೆಯಿಂದನೂ ಮತ್ತು ಹಿಂದ್ಗಡೆ ಪಾರ್ಕ್ ಇರೋದ್ರಿಂದ ಅಲ್ಲಿದ್ದನೂ ಬೆಳಕು ಚೆನ್ನಾಗಿ ಬರುತ್ತೆ. ಈ ಹಾಲಲ್ಲಿ ನಮಗೆ 2 ಬಿಗ್ ವಿಂಡೋ ಟೀಕ್ವುಡ್ಡಲ್ಲಿ ಮಾಡಿರುವಂಥದ್ದು ಅಕ್ಕಪಕ್ಕದಲ್ಲಿ ಸಿಗ್ತಾ ಇದೆ. ಡೋರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಖರಾಬಾಗಿದೆ. TV ಕ್ಯಾಬಿನೆಟ್ ನೋಡ್ತಾ ಇದ್ದೀರಾ ಇಲ್ಲಿದ.
ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ವಾಲ್ನ ಮೌಂಟ್ ಮಾಡ್ಬೋದು. ಅದ್ರ ಹಿಂದ್ಗಡೆ ಚಾರ್ಕೋಲ್ ಶೀಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ವಿತ್ ಅಲ್ಲಲ್ಲಿ LED ಲೈಟು. ಇಲ್ಲಿ ಮೇಲ್ಗಡೆನೂ ಅಷ್ಟೇ POP ಫಾಲ್ ಸೀಲಿಂಗು ವಿತ್ತು ಬ್ಲೂ ಕಲರ್ ಸ್ಟ್ರಿಪ್ ಲೈಟು ಆ್ಯಂಡ್ ವಾರ್ಮ್ ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಈ TV ಕ್ಯಾಬಿನೆಟ್ ಆಪೋಸಿಟಿಂದ ಫುಲ್ ಒಂದು ಹಾಲ್ನ ಲುಕ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ನೀವು ಎಲ್ ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ಅದು ಬ್ಲಾಕ್ ಬಾರ್ಡರ್ ಹೇಗೆ ಹೋಗಿದೆಯೋ ಹಾಗೂ ಬೇಕಾದ್ರೂ ನೀವು ಸೋಫಾನ ಹಾಕ್ಕೋಬೋದು. ಆ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸ್ಟೋರೇಜ್ಗೋಸ್ಕರ ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ದಾರೆ, ಸರಿನಾ. ದಿಸ್ ಈಸ್ ಒನ್ ಹಾಲ್ ಲುಕ್ ಆಗಿರುತ್ತೆ ಗೆಳೆಯರೆ, ಡೌಟೇ ಇಲ್ಲ. ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ನಾನು ನಿಮಗೀಗ ಕಿಚನ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗ್ತಾ ಇದೆ, ಸೂಪರ್. ಈಗ ನನ್ನ ಬಲಭಾಗದಲ್ಲಿ ಪೂಜಾ ರೂಮು, ಲೆಫ್ಟ್ ಸೈಡಲ್ಲಿ ಕಿಚನ್ ರೂಮ್. ಫಸ್ಟು ನಾನು ನಿಮಗೆ ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ಅಡುಗೆ ಮನೆ ಆಗಿರುತ್ತೆ. ಪ್ರತಿಯೊಂದು ಟ್ಯಾಂಡಮ್ ಬಾಕ್ಸ್ಗಳು ಸಾಫ್ಟ್ ಡ್ರಾಯರ್ಗಳಾಗಿರುತ್ತೆ. ಕ್ವಾಡ್ಸ್ ಕೊಟ್ಟಿರೋದು ಎಲ್ ಶೇಪಲ್ಲಿ ಏನು ನೀವು ನೋಡ್ತಿದ್ದೀರ ಸ್ಲ್ಯಾಬು ಕ್ವಾಡ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು, ಅಲ್ಲಿ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲಿ ಸ್ಟವ್ ಪಾಯಿಂಟು ಕೊಟ್ಟಿರುವಂಥದ್ದು. ಅಡುಗೆ ಮನೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಹಾಗೆ ಮೇಲ್ಗಡೆ ಕೂಲಾಗಿ POP ಫಾಲ್ ಸೀಲಿಂಗ್ ಬಂದಿದೆ. ಯುಟಿಲಿಟಿ ಇದೆ. ಯುಟಿಲಿಟಿ ಒಳಗಡೆಯಿಂದನೇ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಈಸಿಯಾಗಿ 4 ಸೀಟರ್ ಹಾಕ್ಕೋಬೋದು, ಡೌಟೇ ಇಲ್ಲ. ಈಗ ನಾನು ನಿಮಗೆ ಯುಟಿಲಿಟಿನ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಡೋರ್ಗಳಷ್ಟೇ ಕಾಮಾಗಿ ಕೊಟ್ಟಿದ್ದಾರೆ. ಇದು ಫುಲ್ ಪಾರ್ಕ್ ಗೆಳೆಯರೆ, ಇದು ಹಿಂದ್ಗಡೆ ಬರೋದು. ನಾನು ಮೇಲ್ಗಡೆಯಿಂದ ನಿಮಗೆ ಒಂದು ಬಾರ್ಡ್ರ್ ಲೈನ್ ಬರುತ್ತೆ, ಅದೆಲ್ಲ ತೋರಿಸ್ಕೊಡ್ತೀನಿ. ಯುಟಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ನಮಗೆ ಡೋರ್ ಹಿಂದ್ಗಡೆನೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಓಕೆನಾ? ಎಸ್, ಇದು ಪಾರ್ಕ್ ಬಗ್ಗೆ ಮೇಲ್ಗಡೆಯಿಂದ ನಿಮಗೆ ಕ್ಲೀನಾಗಿ ತೋರಿಸಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಓಕೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಪೂಜಾ ರೂಮ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಈಗ ಈ ದೇವ್ರ ಮನೆ ಅಲ್ಲಿ ಕಾಣಿಸ್ತಾ ಇದೆ ನಮಗೆ. ಡೈನಿಂಗ್ ಹಾಲ್ ಏರಿಯಾ ನೋಡ್ಕೊಳ್ಳಿ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ವಾಲ್ ಎಷ್ಟಿದೆಯೋ ಅಷ್ಟೇ ಸ್ಪೆಂಡ್ ಮಾಡಿದರೆ ಒಂದು 4 ಸೀಟರ್ ಈಸಿಯಾಗಿ ಹಾಕ್ಕೋಬೋದು. ಅಂದರೆ ಡೈನಿಂಗ್ ಹಾಲ್ನ ಇದು ನೋಡಿ ಎಷ್ಟು ಚೆನ್ನಾಗಿ ಲುಕ್ ಬಂದಿದೆ ಅಂದರೆ, ವುಡ್ ವರ್ಕು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಲ್ಲಿ ಸ್ಟೋರೇಜು ಕೂಡ ಹಿಂದ್ಗಡೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ ಪೂಜಾ ರೂಮ್ ಪಕ್ಕದಲ್ಲಿ ನಮಗೆ ವಾಸ್ತು ಪ್ರಕಾರ ಅಟ್ಯಾಚ್ ಆಗಬಾರ್ದಂತ ದೂರ ಮಾಡಿಕೊಟ್ಟಿರೋದು. ಇಲ್ಲಿ ಊಟ ಆದಮೇಲೆ ಕೈ ತೊಳೆಯೋದಕ್ಕೆ ಹ್ಯಾಂಡ್ ಬೇಸನ್, ಅಲ್ಲೂ ಕೂಡ ಕ್ವಾರ್ಟ್ಸ್ ಯೂಸ್ ಮಾಡಿದ್ದಾರೆ. ವಿತ್ ವೆಂಟಿಲೇಷನ್ಗೆ ಒಂದು ವಿಂಡೋನ ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಹ್ಯಾಂಡ್ ಬೇಸನ್ ಬರುತ್ತೆ. ಸ್ಟೋರೇಜ್ ಕೆಳಗಡೆನೂ ಬರುತ್ತೆ, ಮೇಲ್ಗಡೆನೂ ಬರುತ್ತೆ. ಈಗ ಪೂಜಾ ರೂಮು ಪ್ಯೂರ್ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಗಣೇಶ ಫೇಸ್ ಇರುವಂತಹ ಗ್ಲಾಸ್ ವರ್ಕಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಬಂದು ನಿಮಗೆ ಕ್ವಾರ್ಟ್ಸ್ ಕೊಟ್ಟಿದ್ದಾರೆ. 2x4 ವೆಟ್ರೋಫೈಟ್ ಟೈಲ್ಸ್ ವಿತ್ ಬಾರ್ಡರ್ ಗೋಲ್ಡನ್ ಕೊಟ್ಟಿರುವಂಥದ್ದು. ಅಲ್ಲಿ ನಿಮಗೆ ಒಂದು ಟಫನ್ ಗ್ಲಾಸ್ ಬರುತ್ತೆ, ಪೇಂಟಿಂಗ್ ಆಗಿರುವಂಥದ್ದು. ಸೂಪರ್ ಲುಕ್ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲು. ಓಕೆ, ಈಗ ಸ್ಟೇರ್ ಕೇಸ್ಗೆ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲರ ಮನೇಲಿ ನೋಡಿರ್ತೀರ, ಹೀಗೆ ಹತ್ತಬೇಕು ಸ್ಟೇರ್ ಕೇಸ್ ಯಾವಾಗಲೂ. ಈ ಕಡೆಯಿಂದ ಹತ್ತಬಾರ್ದು, ಬಿಕಾಸ್ ಇದು ವಾಸ್ತು ಪ್ರಕಾರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಟಫನ್ ಗ್ಲಾಸ್ ವಿತ್ ವುಡನ್ ಪಿಲ್ಲರ್ನ ಕೊಟ್ಟಿರೋವಂಥದ್ದು. ಈಗ ನಾವು ಕೂಡ ಇಲ್ಲಿದ್ದಾನೆ ಹೋಗೋಣ ಮೇಲ್ಗಡೆ. ಎಸ್ ಅಟ್ಯಾಚ್ಮೆಂಟ್ ನಮಗೆ ಟಾಪ್ ಟು ಬಾಟಮ್ ಕಂಟಿನ್ಯೂ ಹೀಗೆ ಆಗುತ್ತೆ. ಲೈಕ್ ಈಗ ನಾನು ನಿಮಗೆ ಮೇಲಿಂದ ಒಂದು ಕೆಳಗಡೆ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ನಾನು ಬಲಭಾಗದಲ್ಲಿ ಕಿಚನ್ ರೂಮು, ಡೈನಿಂಗ್ ಹಾಲು ಮತ್ತು ಪೂಜಾ ರೂಮ್ ಬರುತ್ತೆ. ಅದೇ ಈ ಸ್ಟೇರ್ ಕೇಸ್ ಹಿಂದ್ಗಡೆ ಇಲ್ಲಿ ಪಕ್ಕದಲ್ಲಿ ಹಾಲ್ ಬರುತ್ತೆ, ಬಿಗ್ ಹಾಲು. ಓಕೆ, ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಎದುರುಗಡೆ ಕಾಣಿಸ್ತಾ ಇರೋದು ಸ್ಟಡಿ ಟೇಬಲು, ಅಥವಾ ವರ್ಕ್ ಫ್ರಮ್ ಹೋಮು, ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಪ್ರಾವಿಷನ್ನ ಮಾಡಿಕೊಟ್ಟಿರುವಂಥದ್ದು. ನನ್ನ ಬಲಭಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಮೇಲ್ಗಡೆಯಿಂದ ಕೆಳಗಡೆ ಸ್ಟೇರ್ ಕೇಸ್ದು ಈ ಥರ ಲುಕ್ ಬರುತ್ತೆ. ಓಕೆ ಗೆಳೆಯರೆ, ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್. ಫ್ಲೋರ್ ಬಂದು ಗ್ರಾನೈಟು, ಡ್ರಾಯರು, ವಾರ್ಡ್ರೋಬರ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡಿ ಸಖತ್ತಾಗಿ ಬಂದಿದೆ.
ಹಾಗೆ ಆ ವಾರ್ಡ್ರೋಬರ್ ಪಕ್ಕ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ ವಿತ್ ಸ್ಟೋರೇಜು. ಕಿಂಗ್ ಸೈಜ್ ಕಾಟು ಈಸಿಯಾಗಿ ಹಾಕ್ಕೋಬೋದು, ಅಷ್ಟು ವಿಶಾಲವಾಗಿ ಈ ರೂಮ್ನ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಟಿ ವಿ ಕ್ಯಾಬಿನೆಟು, ಹಾಗೆ ಇದರಲ್ಲಿ ಬಾಲ್ಕನಿ ಬರುತ್ತೆ. ಆ ಡೋರ್ ಹಿಂಗಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಇದು ಟಿ ವಿ ಕ್ಯಾಬಿನೆಟು. ಫಸ್ಟ್ ಬಾತ್ರೂಮ್ನ ತೋರಿಸ್ಬಿಡ್ತೀನಿ, ಆಮೇಲೆ ಡೋರ್ಗಳೆಲ್ಲ ಕ್ವಾಲಿಟಿ ಇದು 1x1 ಡಿಸೈನ್ ಚೆನ್ನಾಗಿದೆ. ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ 2x4. ಇದು ಪ್ಲಸ್ ಪಾಯಿಂಟು. ಆಮೇಲೆ ವಾಲ್ ಮೌಂಟೆಡ್ಡು ಕಮೋಡ್ಗಳು ಕೊಟ್ಟಿರುವಂಥದ್ದು, ಫ್ಲೋರ್ ಮೌಂಟ್ ಅಲ್ಲ, ವಾಲ್ ಮೌಂಟೆಡ್ ಆಗಿರುತ್ತೆ. ಓಕೆ, ಈಗ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ, ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲೂ ಕೂಡ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಳ್ಳೋ ಥರ ಸ್ಪೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. PVC ಫಾಲ್ ಸೀಲಿಂಗು ಮೇಲ್ಗಡೆ, ವಾಲ್ ಬಂದು 2x4 ವೆಟ್ರಿಫೈಡ್ ಟೈಲ್ಸ್. ಓಕೆ, ಇಲ್ಲಿಂದ ನಿಮ್ಗೆ ಒಂದು ಚಿಕ್ಕ ಐಡಿಯಾ ಬರ್ತಾ ಇರ್ಬೋದು. ಪಾರ್ಕ್ ಇದು ಫುಲ್ಲು ಏನು ಫಿನ್ಸಿಂಗ್ ಆಗಿದೆಯಲ್ಲ, ಅಲ್ಲಿದ್ದ ಮೇಲ್ಗಡೆ ಹೋದರೆ ಇನ್ನೂ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಇದು ಫುಲ್ ಪಾರ್ಕ್ ಬರುತ್ತೆ ಈ ಮನೆ ಮಾತ್ರ. ಓಕೆನಾ, ಇನ್ನು ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಮಾಡ್ತಾರೆ BDAದವರು, ಡೌಟೇ ಇಲ್ಲ, ಅವರು ಎಲ್ಲದರಲ್ಲೂ ಸ್ಲೋನೇ. ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಗೆಳೆಯರೆ. ಈಗ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಬಲ್ಭಾಗದಲ್ಲಿ ಸ್ಟಡಿ ಟೇಬಲ್ಲು, ಲೆಫ್ಟ್ ಸೈಡಲ್ಲಿ ಸ್ಟೇರ್ ಕೇಸು, ಅದರ ಆಪೋಸಿಟೇ ಇರುವಂಥದ್ದು ಇದು ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮು ಅಷ್ಟೇ ಕಾಮಾಗಿ ಸಖತ್ ರೈನ್ಬೋ ಕಲರ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗು. ಇಲ್ಲೂ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು. ವರ್ಕ್ ನೋಡಿ, ವುಡ್ ವರ್ಕು ಸಖತ್ತಾಗಿದೆ, ಡೌಟ್ ಇಲ್ಲ. ಚಕ್ರ ಟೈಪಲ್ಲಿ ಓವರ್ ಹೆಡ್ ವಾರ್ಡ್ರೋಬರ್ ಆಗಲಿ ಎಲ್ಲ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ, ಫ್ಲೋರ್ಗೂ ಅದಕ್ಕೂ ಮ್ಯಾಚ್ ಆಗ್ತಾಯಿದೆ. ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಅದ್ರ ಪಕ್ಕದಲ್ಲಿ, ಹಾಗೆ ಕೆಳಗಡೆ ಡ್ರಾಯರ್ಗಳು ಬರುತ್ತೆ. ಒಂದು ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಮತ್ತೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಅಥವಾ ಟಿ ವಿ ಕ್ಯಾಬಿನೆಟ್. ಸ್ಟಡಿ ಟೇಬಲ್ ಕೊಡಿ, ಮಕ್ಕಳಿಗೆ ಯಾರು ಟಿ ವಿ ಹಾಕಬೇಡಿ ಒಳಗಡೆ. ಇಲ್ಲಿ ಓದ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇಲ್ಲಿ ಬಾಲ್ಕನಿ ಬರುತ್ತೆ, ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನಾನು ನಿಮ್ಗೆ ಬಾಲ್ಕನಿ ತೋರಿಸ್ಬಿಟ್ಟು ಬಾತ್ರೂಮ್ನ ತೋರಿಸ್ಕೊಡ್ತೀನಿ. ನೋಡಿ, ಈ ಮನೆಗೆ ವೆಂಟಿಲೇಷನ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡು ಕಡೆಯಿಂದನೂ ಸಾಕಾಗಿ ಬರುತ್ತೆ, ಡೌಟೇ ಇಲ್ಲ. 4 ಅಡಿ ವೈಡ್ ಅಂದರೆ ಹೈಟ್ ಇದೆ, ಮಕ್ಕಳು ಕೂಡ ನಿಂತ್ಕೊಂಡು ಸೇಫ್ಟಿ ವೈಸ್ ಇದೆ. ಓಕೆ, ಬಾತ್ರೂಮ್ ಇದೆ, ಬಾತ್ರೂಮಲ್ಲಿ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇಲ್ಲೂ ಅಷ್ಟೇ ಚಿಲ್ಡ್ರನ್ ಬೆಡ್ರೂಮ್ ಕೂಡ ದೊಡ್ಡದಾಗಿ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ, ಟಾಪ್ ಟು ಬಾಟಮ್ ಬರುತ್ತೆ. ಹಾಗೆ ವಾಲ್ ಮೌಂಟ್ ಬಂದು ನಿಮಗೆ ಕಮೋಡ್ ಬರುತ್ತೆ. ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ ಗೆಳೆಯರೆ, ಎಲ್ಲ ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಬರುತ್ತೆ. ಸೆರಾ ಬಂದು ನಿಮಗೆ ವಾಲ್ ಮೌಂಟ್ ಬರುತ್ತೆ. ಓಕೆ, ಈಗ ನಾನು ನಿಮಗೆ 3rd ಫ್ಲೋರಲ್ಲಿ ಮೂವ್ ಆಗ್ತಾಯಿದ್ದೀನಿ. 3rd ಫ್ಲೋರ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಸ್ಪೆಷಲ್ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ಚಿಕ್ಕ ಪುಟ್ಟ ವರ್ಕು ಕೆಲಸ ಪೆಂಡಿಂಗ್ ಇರೋದ್ರಿಂದ ಮರ ಹಾಗೇ ಇದೆ, ಹೇಳ್ತೀನಿ ಏನು ಕೆಲಸ ಅಂತ ಇಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆಯ ವೀಡಿಯೋಗಳನ್ನ ಕೊಡ್ತಾ ಇರ್ತೀನಿ. ಅದು ಜಸ್ಟು ನೆನ್ನೆ ಇನ್ಸ್ಟಾಲ್ ಮಾಡಿದಾರಂತೆ, ರಿಮೂವ್ ಮಾಡಿಲ್ಲ, ಹಾಗಾಗಿ ಬಿಟ್ಟಿದ್ದಾರೆ. ಇನ್ನೂ ಒಂದು ಕೋಟ್ ಪೆಂಡಿಂಗ್ ಇದೆ, ಹಾಗಾಗಿ ಫಿನಿಷ್ ಮಾಡಿ ತೆಗಿತಾರೆ ಇದೆಲ್ಲ. ಓಕೆನಾ, ಇದು 3rd ಫ್ಲೋರು. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಬರುತ್ತೆ. ಗೆಸ್ಟ್ ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ ನೀವು ಏನು ನೋಡಿದ್ದೀರಲ್ಲ ಅದೇ ಥರ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ವಾರ್ಡ್ರೋಬರ್ ಎಲ್ಲ ಸಕ್ಕತ್ತಾಗಿ ಬಂದಿದೆ, ಜಿಂಗ್ ಚಕ್ ಎಸ್ ಟೈಪಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲು, ಬಾಲ್ಕನಿ, ಅಟ್ಯಾಚ್ ಬಾತ್ರೂಮು ಈ ಥರ ಬರುತ್ತೆ. ಸಾರಿ, ಚೆನ್ನಾಗಿ ಬಂದಿದೆ. ಇದು ಚೈನಾದರ್ ಸಿಂಬಲ್ ಬರುತ್ತಲ್ಲ, ಕರಾಟೆ ಆಡೋದು ಆ ಥರ. ಓಕೆ, ಬಾಲ್ಕನಿ, ಟಿ ವಿ ಕ್ಯಾಬಿನೆಟ್ಟು ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದಾಗಿರುತ್ತೆ. ಸೇಮ್ ಗೆಳೆಯರೆ, ಟಾಪ್ ಟು ಬಾಟಮ್, ನೋ ಡೌಟ್ಸ್, ಹ್ಯಾವ್ ಎ ಲುಕ್. ಬಾಲ್ಕನಿ ನೋಡಿ ಎಷ್ಟು ದೊಡ್ಡದಾಗಿದೆ, ನೀರು ಹೋಗೋದಕ್ಕೆ ಮಾಡಿದ್ದಾರೆ. ವೆಂಟಿಲೇಷನ್ ಮಾತ್ರ ಚೆನ್ನಾಗಿ ಬರುತ್ತೆ. ಓಕೆ, ಈಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಕಾಂಪೌಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಂಬಿ, ಅದೆಲ್ಲ ಬೌಂಡ್ರಿ, ಅದು ಪಾರ್ಕಿಂದು ಒಂದು ಚಿಕ್ಕ ಪಾರ್ಕ್ ಬರುತ್ತೆ ಇಲ್ಲಿ.
ಇಷ್ಟು ಬಂದ್ರೇ ಸಾಕು. ಈ ಕಲ್ಲು ಬಂದಿರೋದ್ರಿಂದನೇ ಇದು ಪಾರ್ಕ್ ಮಾಡಿರೋದು. ಅದು ಕಲ್ಲು ಬಂದಿಲ್ಲ ಅಂದಿದ್ದರೆ ಬೀಡಿದ್ರು ಅದು ಪಾರ್ಕ್ ಮಾಡಿರೋರು. ಇಷ್ಟೇ. ಮೆಟ್ರೋ ಸ್ಟೇಷನ್ ಇಲ್ಲೇ ಇದೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿ ಆಲ್ರೆಡಿ ಕಂಬಿ ಕಾಣಿಸ್ತಾ ಇದೆ, ಲೈಕ್ ಲೈನು, ಅದು ಕೂಡ ತೋರಿಸ್ಕೊಡ್ತೀನಿ. ಮೇಲ್ಗಡೆ ಹೋಗೋಣ. ಎಸ್ ಸಿಂಬಲ್ನವರಿಗೆ ಮಾಡಿಕೊಟ್ಟಿದ್ದಾರೆ. ಓಕೆ, ಈಗ ನಾವು ರೂಫ್ ಅಂದರೆ ಏನು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಎಲ್ಲರೂ ನಮಗೆ ಮಂಗಳೂರು ರೂಫಿಂಗ್ ಕೊಡ್ತಾರೆ, ಇವರು ಮೋಲ್ಡೇ ಕೊಟ್ಟುಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ, ಹೆವಿ ದೊಡ್ಡದು ಆದ ಸ್ಪೇಸ್ ಇದು. ಗೆಳೆಯರ ನೋಡ್ತಾ ಇದ್ದೀರಾ, ಇನ್ ಕೇಸ್ ನಿಮಗೆ ಇದನ್ನು ರೂಮ್ ಮಾಡ್ಕೋಬೇಕು, ಹೋಮ್ ಥಿಯೇಟ್ರ್ ಮಾಡ್ಕೋಬೇಕಂದ್ರೆ ಜಸ್ಟ್ ಕ್ಲೋಸ್ ಮಾಡಿಕೊಂಡ್ರೆ ಸಾಕು, ರೂಮು ಆಗೋಗುತ್ತೆ. ಬಾಲ್ಕನಿ ಇದಕ್ಕೆ ಬರುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ, ಗಿಡಗಳು ನೇತು ಹಾಕೋದಕ್ಕೆ ಕೊಕ್ಕೆಗಳು ಕೊಟ್ಟಿದ್ದಾರೆ, ಗಾಳಿ ಬರೋದಕ್ಕೆ ಫ್ಯಾನ್ ಕೊಟ್ಟಿದ್ದಾರೆ. ಅದು ಬೇಡ ಅಂತಂದರೆ ತೆಗೆದ್ರೆ ಉಯ್ಯಾಲೆ ಆಗುತ್ತೆ. ಸಕ್ಕತ್ತಾಗಿದೆ. ಆಮೇಲೆ ಈ ಡೋರ್ ಹಿಂದ್ಗಡೆ ನಮಗೆ ಒಂದು ವಾಷಿಂಗ್ ಮಷಿನ್ ಲೇಔಟ್ ಬರುತ್ತೆ. ಇದು ಹೇಳ್ಕೊಡ್ತೀನಿ. ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೋಬೋದು, ಇನ್ಲೆಟ್ ಔಟ್ಲೆಟ್ ಎಲ್ಲ ಇಲ್ಲೇ ಇದೆ. ಇದು ಎತ್ತಿ ಏನಾಗಿದ್ದರೆ ಜಸ್ಟ್ ಇದು ಈ ಥರ ಮಾಡ್ಕೋಬೋದು. ಈ ಥರ ಫೋಲ್ಡ್ ಆಗುತ್ತೆ, ಸ್ಪೇಸ್ ಸಿಗುತ್ತೆ ನಮಗೆ ಇಲ್ಲಿ, ಆಯಿತಾ. ಮೇಲ್ಗಡೆ ಹೋಗಬೇಕಾದ್ರೆ ಮಾತ್ರ ಇದು ಈ ಥರ ಬಿಟ್ಕೋಬೇಕು ಅಷ್ಟೇ, ಮೇಲ್ಗಡೆ ಹೋಗ್ಬೋದು. ಆಮೇಲೆ ಮೇಲ್ಗಡೆ ನಮಗೆ ಇದು ಫುಲ್ ಕವರ್ ಆಗುತ್ತೆ, ಮಳೆ ನೀರು ಒಳಗಡೆ ಬರಲಿಲ್ಲದಂಗೆ ಕವರ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ. ಈಗ ನಾವು ಫುಲ್ ಟಾಪ್ ಫ್ಲೋರಲ್ಲಿ ಬಂದ್ವಿ. ಪ್ಲಸ್ ಪಾಯಿಂಟ್ ಏನಂತಂದರೆ ಮಂಗಳೂರು ಫಾಕ್ಲಿ ಇಲ್ದರೆ ನಮಗೆ ಓಡಾಡೋದಕ್ಕೆ ಹೆವಿ ಸ್ಪೇಸ್ ಸಿಗುತ್ತೆ ಗುರು. ಅಥವಾ ಮೇಲ್ಗಡೆನೇ ಗಿಡ ಗಂಟೆ ಅಂದರೆ ಗಾರ್ಡನ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಇರುತ್ತೆ. ಕೇಬಲ್ ವರ್ಕೆಲ್ಲ ಆಗಿದೆ. ಪ್ರತಿಯೊಂದು ಬಾತ್ರೂಮು ಮತ್ತು ಸಿಂಕಲ್ಲೂ ಬಿಸಿನೀರು ಹೋಗೋ ಥರ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಪ್ಲಂಬರ್ ವರ್ಕೆಲ್ಲ ಆಗೋಗಿದೆ. ಇನ್ ಕೇಸ್ ನಿಮಗೆ ಇಲ್ಲೂ ಬಟ್ಟೆ ತೊಳೆಯೋದಕ್ಕೆ ಕಲ್ಲು ಬೇಕು ಅನ್ನೋಂಗಿದ್ರೆ ಮಾಡಿಸ್ಕೊಡ್ತಾರೆ. ನಲ್ಲಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಈ ಥರ ಇದೆ. ಓಕೆ, ಈಗ ಅಡ್ರೆಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ. ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್. ಇದು BDA 20/30. ಇಲ್ಲಿದ್ದ ಮೆಟ್ರೋ ಸ್ಟೇಷನ್ ನಮಗೆ ವಾಜರಾಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ. ಝೂಮಾಗಿ ತೋರಿಸ್ತೀನಿ. ಆ ಟ್ಯಾಂಕ್ ಹಿಂದ್ಗಡೆ ಗ್ರೀನ್ ಸ್ಲ್ಯಾಬ್ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ನಾನು ವೀಡಿಯೋ ಆ್ಯಡ್ ಮಾಡ್ತೀನಿ. ವಾಜರಾಳಿ ಮೆಟ್ರೋ ಸ್ಟೇಷನ್ ಇದು. ನಾರ್ತ್ ಗೇಟ್, ನಾರ್ತ್ ಮೇನ್ ಡೋರ್ ಬರುತ್ತೆ. ಇದು ತೂರಾಳಿ ಫಾರೆಸ್ಟು. ಪ್ರೈಸ್ ಬಂದು ಗುರುಗಳೇ 1 CR 51 lakh ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಟ್ ಅಂತೆ. ಮನೆ ಇಷ್ಟಪಟ್ಟಿದ್ದಲ್ಲಿ ಪ್ಲೀಸ್ ನನಗೆ ಫೋನ್ ಮಾಡಿ ಕರ್ಕೊಂಡ್ಬಂದು ಮನೆಯನ್ನು ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕನ್ನೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.